ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎವ್ರಿ ಟೈಮ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾನೆ ಇರ್ತೀನಿ. ನಾನು ಮಾಡೋದೇ ನನಗೇ ವೆಲ್ಕಮ್ ಬ್ಯಾಕ್ ಆಗೋಗಿದೆ ಇವಾಗ. ಸೊ ಎನಿವೇ, ಸೊ ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತಂದರೆ, ವಿ ಆರ್ ಟ್ರಾವೆಲಿಂಗ್ ಸಮ್ವೇರ್. ಸೊ ನಾವು ಇದನ್ನು 4 ಇಯರ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಫೈನಲಿ ದಿಸ್ ಇಯರ್ ಎಕ್ಸಿಕ್ಯೂಟ್ ಆಗ್ತಾಯಿದೆ. ಸೊ ಪ್ಯಾಕಿಂಗ್ ಹೆಂಗಿರುತ್ತೆ, ಏನೇನು ಶಾಪಿಂಗ್ ಮಾಡ್ತೀವಿ, ಎಲ್ಲೆಲ್ಲಿ ಏನೇನು ಹೋಗ್ತೀವಿ, ಆಮೇಲೆ ಆಮೇಲೆ ಗ್ರೂಮಿಂಗ್ ಏನೇನು ಮಾಡ್ಕೋತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಬ್ಲಾಗಲ್ಲಿ. ಸೊ ಬನ್ನಿ ನೋಡೋಣ. ಇದು ಅನ್ಪ್ಯಾಕ್ ಮಾಡಿಲ್ಲ ಇನ್ನು ಕ್ಲೋತ್ಸ್ದೆಲ್ಲ. ಹಾಯ್ ಗೈಸ್, ಸೊ ನಾವಿವಾಗ ಹೋಗಿ ಇಂಡಿಯನ್ ರುಪೀಸಿಂದ ಥೈ ಬಾತಿಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ. ಸೊ ಒಂದು ತೋರಿಸ್ತೀನಿ ನೋಡಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಬಂದ್ವಿ. ಸೊ ಕರೆನ್ಸಿ ಎಕ್ಸ್ಚೇಂಜ್ ಇಸ್ ಡನ್. ಎಗೇನ್ ನೆಕ್ಸ್ಟ್ ಇರೋದು ಪ್ಯಾಕಿಂಗ್ ಮಾಡಬೇಕು, ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಅದು ಲಾಸ್ಟ್ ಮಿನಿಟ್ ತನಕ ಇದ್ದೇ ಇರುತ್ತೆ ಶಾಪಿಂಗ್ ಹೋಗೋ ತನಕನೂ. ಆಮೇಲಿಂದ ನಾವು ಯಾವಾಗ ಪ್ಲ್ಯಾನ್ ಮಾಡಿದ್ವಿ, ಸಡನ್ ಪ್ಲ್ಯಾನಾ ಇಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಾ, ಯಾವಾಗ ಬುಕ್ ಮಾಡಿದ್ವಿ, ಎಲ್ಲ ಡೀಟೇಲ್ಸಾಗಿ. ಇದು ಮಾರ್ನಿಂಗ್ ಹೋಗಿ ಸಲೂನ್ಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿದ್ದು. ಸೊ ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕಾದ್ರೆ ಐ ಸಜೆಸ್ಟ್ ನೋ ಬಡಿ ಗೆಟ್ಸ್ ಎ ಹೇರ್ ಕಟ್. ಇಟ್ಸ್ ವೇಸ್ಟ್. ಆ್ಯಕ್ಚುಲಿ ನಾನು ಅಲ್ಲಿ ಕೂದಲೇ ಬಿಟ್ಕೊಂಡಿಲ್ಲ, ಫುಲ್ ಎಲ್ಲ ಟೈ ಅಪ್ ಮಾಡ್ಕೊಂಡಿದ್ದೆ. ಸೊ ಅದರಲ್ಲೊಂದು ಹಾಫ್ ಇಂಚ್ ಏನೋ ಕಟ್ ಮಾಡಿದೆ ನೋಡಿ, ಹಿಂಗೆ ಬರುತ್ತೆ. ಸೊ ಅದಾದಮೇಲೆ ನಾನು ನೇಲ್ಸ್ ಮಾಡಿಸೋಣ ಅಂತ ಮೈಸೂರಲ್ಲೇ ಇದೆ ಗೋಕುಲಮಲ್ಲಿ. ಸೊ ಅಲ್ಲಿ ಹೋಗಿದ್ದೆ. ಯೂಶಲಿ ನಾನು ನೇಲ್ಸ್ ಮಾಡೋ ಕಡೆ ಶಿ ವಾಸ್ ನಾಟ್ ದೇರ್. ಸೊ ನಾನು ಬೇರೆ ಕಡೆ ಹೋಗಿದ್ದೆ. ಸೊ ಮಾಡಿಸ್ಕೊಂಡು ಇದು ನೋಡಿ, ಸುಮ್ಮನೆ ರ್ಯಾಂಡಮ್ ಆಗಿ ತೆಗ್ದಿರೋದು. ಇನ್ನು ಇಟ್ಸ್ ಗೆಟಿಂಗ್ ರೆಡಿ. ಹಾಯ್ ಗೈಸ್, ಫೈನಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಾನು ನೇಲ್ಸ್ ಮಾಡ್ಕೊಂಡಿದ್ದೀವಿ ನೋಡಿ, ಹೆಂಗಿದೆ ಅಂತ ನೋಡಿ. ಇಲ್ಲಿ ಸ್ಟಾರ್ ಫಿಶ್ ಮಾಡಿದ್ದಾರೆ. ಈ ಕಡೆ ತೋರಿಸ್ತೀನಿ. ಸಿ, ನನ್ನ ಕೈಗೆ ಲೈಟ್ ಕಲರ್ಸ್ ಚೆನ್ನಾಗಿ ಕಾಣಲ್ಲ, ಬಿಕಾಸ್ ನನಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ. ಅದರಿಂದ ಡಾರ್ಕ್ ಕಲರ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಓಕೆ ಅನ್ನಂಗೆ ಕಾಣುತ್ತೆ. ಸೊ ಇನ್ನೇನು ಇನ್ನು ಹಾಫ್ ಆನ್ ಅವರಲ್ಲಿ ಮೈಸೂರು ಹೊರಡ್ತೀವಿ. ನಾವು ಫ್ಲೈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಬಿಕಾಸ್ ಕಾರ್ ತೊಗೊಂಡು ಹೋದ್ರೂ ಅಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು ಅಂತ. ಈವನ್ ಡ್ರಾಪ್ ಮಾಡೋಕ್ಕೆ ಬರ್ತೀನಿ ಅಂತ ಅಂದರು. ಅವ್ರಿಗೆ ತುಂಬ ಟೈಮ್ ಆಗಿಬಿಡುತ್ತೆ. ಸೊ ನಾವೇ ಫ್ಲೈ ಬಸ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದೆ. ಪ್ಯಾಕಿಂಗ್ ವಿಡಿಯೋ ಏನೂ ಮಾಡಿಲ್ಲ, ಬಟ್ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಆಗಿ ಇವಾಗ ನಾವು ಫ್ಲೈ ಬಸ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಹೊರಡೋ ಟೈಮ್ಗೆ ಮೈಸೂರಲ್ಲಿ ಮಳೆ ಬರ್ತಾ ಇತ್ತು. ವೆದರ್ ಅಂತೂ ಸೂಪರ್ ಆಗಿತ್ತು. ನಮಸ್ಕಾರ. ಇವಾಗ ಫ್ಲೈ ಬಸ್ ತಗೋತಾ ಇದ್ದೀವಿ. ನಾವು ಫ್ಲೈ ಬಸ್ ಬುಕ್ ಮಾಡಿದ್ವಿ. ಏನು ತಮಾಷೆ ಆಗಿತ್ತು ಅಂತಂದರೆ, ಬೆಳಿಗ್ಗೆ 6:15ಗೆ ಒಂದು ಫ್ಲೈ ಬಸ್ ಬುಕ್ ಮಾಡಿಬಿಟ್ಟಿದ್ವಿ. ಆಮೇಲೆ ಬೆಳಿಗ್ಗೆ 6:15ಗೆ ಕಂಡಕ್ಟರ್ ಫೋನ್ ಹೋಗಿ ಎಲ್ಲಿ ಸರ್ ಬರಲೇ ಇಲ್ಲ ಅಂತ. ನಾನು ಸರ್ ಸಂಜೆ 6:15ಗಲ್ವ ಸರ್ ಬುಕ್ ಮಾಡಿದ್ದು. ಓ ಸರ್ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ. ಆಮೇಲೆ ಗೊತ್ತಾಯಿತು 24 hour ಫಾರ್ಮ್ಯಾಟಲ್ಲಿ ಇರುತ್ತೆ ಅಂತ. ಯಾವುದೋ ಒಂದು ಗ್ಯಾನ್ದಲ್ಲಿ ಬರೀ 12 hour ಫಾರ್ಮ್ಯಾಟ್ ಅಂತ ಅಂದ್ಕೊಂಡು ಬೆಳಗ್ಗೆ 6:15 ಬುಕ್ ಮಾಡಿಬಿಟ್ಟಿದ್ವಿ. ಮತ್ತು ಹೊಸದು ಬೆಳಗ್ಗೆ ಬುಕ್ ಮಾಡಿದ್ದಾಯಿತು. ಇವಾಗ ಬಂದಿದ್ದೀವಿ. ನನ್ನ ಫ್ಲೈಟ್ ಅಂದ್ಬಿಟ್ಟು ಸ್ವಲ್ಪ ಹೊರಡುತ್ತೆ. ಮಳೆ ಬರ್ತಾ ಇದೆ ನೋಡಿ. ಸ್ವಲ್ಪ ಎಲ್ಲನೂ ತುಂಬ ಇನ್ಸ್ಟೆಂಟಾಗಿ ಪ್ಲ್ಯಾನ್ ಮಾಡಿದ್ದು. ಯಾವಾಗ ಹೋಗಬೇಕು ಅಂತ ತಿಂಗಳುಗಟ್ಟಲೆ ಮುಂಚೆ ಪ್ಲ್ಯಾನ್ ಮಾಡಿ ಬುಕ್ ಮಾಡಿ ಆ ಥರದ್ದೆಲ್ಲ ಏನೂ ಮಾಡಲಿಲ್ಲ. ಜಸ್ಟ್ 2 weeks ಮುಂಚೆ ಯೋಚನೆ ಮಾಡಿ ಹೊರಡೋಣ ಅಂಥೇಳಿ ತಟ್ಟಂತ ಬುಕ್ ಮಾಡಿ ಹೊರಟಿದ್ದು. ನಾನೊಂದು ಹಿಂಟ್ ಕೊಡ್ತೀನಿ ಆಯಿತಾ, ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ನೋಡಿ, ಇಲ್ಲ ಅಂದ್ರೆ ಕ್ಯಾಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಲೇ ಇದ್ದೀನಿ. ಅವಳಿಗೆ ಇಲ್ಲಿ ಕ್ಯಾಮ್ರಾ ಹೆಂಗೆ ಫೋಕಸ್ ಮಾಡ್ಕೋಬೇಕಂದ್ರೆ ಅವಳನ್ನ ಮಾತ್ರ ಮಾಡ್ಕೋಬೇಕು ಅಂತ. ನಂದು ಅರ್ಧಂಬರ್ಧ ತಲೆ ಅರ್ಧಂಬರ್ಧ ಮೂತಿ ಅವಾಗಿಂದ ಶೂಟ್ ಮಾಡ್ತಾರೆ. ಇಟ್ಕೊಂಡು ಕೂತ್ಕೊಬೇಕು, ಕೈ ಎಷ್ಟು ನೋವುತ್ತೆ ಅಂತ ಗೊತ್ತಾಗುತ್ತೆ. ವ್ಲಾಗರ್ಸ್ಗೆ ಅದೇ ತಾನೇ ಕೆಲಸ. ಅದೇ ಮಾತಾಡೋರ್ಗೂ ಅದು ಮಾತಾಡೋರು ಇಟ್ಕೋಬೇಕು. ಓಕೆ ಬಾಯ್, ಆಮೇಲೆ ಸಿಗ್ತೀವಿ. ನಮ್ಮ ಏರ್ ಬಸ್ಸಲ್ಲಿ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಗೈಸ್, ತೋರಿಸ್ತೀನಿ ಬನ್ನಿ. ಏರ್ ಬಸ್ ಅಲ್ಲ, ಫ್ಲೈ ಬಸ್. ಕರ್ನಾಟಕದ MA ಫ್ಲೈ ಬಸ್ ಅಂತ. ಫ್ಲೈ ಬಸ್ ನೈಸ್. ಒಳಗಡೆ ಏನೇನಿದೆ ನೋಡೋಣ. ಅನ್ಪ್ಯಾಕ್ ಮಾಡ. ವಾಟರ್ ಬಾಟಲ್, ಕುಕೀಸ್ ಮತ್ತು ಕೋಡ್ಬಳೆ, ಮೆರಿಲಾ ಕೇಕ್, ಸ್ಪಾಂಜ್ ಕೇಕ್, ಟಿಶ್ಯೂ,
ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ಇವಾಗ ನಾವು. ವೆದರ್ ಅಂತೂ ಸೂಪರ್ ಆಗಿತ್ತು. ಸೊ ನೆಕ್ಸ್ಟು ಒಳಗಡೆ ಹೋಗಿ ಚೆಕ್ ಇನ್ ಆಗಿ ಇಮಿಗ್ರೇಷನ್‌ಗೆ ಹೋಗಿ ಅಲ್ಲಿ ಬ್ಯಾಗ್ ರ್ಯಾಪ್ ಮಾಡಿಸ್ಬೇಕಾಗಿತ್ತು. ಅದನ್ನ ಮಾಡಿಸ್ತಾ ಇದ್ವಿ. ಆಮೇಲೆ ಇಂಟೀರಿಯರ್ ನೋಡಿ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಅವತ್ತೇನು ಅಷ್ಟು ರಶ್ಶು ಕೂಡ ಇರ್ಲಿಲ್ಲ. ಗೊತ್ತಿಲ್ಲ ಮೇ ಬಿ ಬಿಕಾಸ್ ಆಫ್ ವೀಕ್ ಡೇಸ್ ನಾವು ಹೊರಟಿದ್ದು. ಸೊ ಅದರಿಂದ ಏನಷ್ಟು ರಶ್ ಇರಲಿಲ್ಲ. ಸೊ ಸ್ವಲ್ಪ ಫೋಟೋಸ್, ವಿಡಿಯೋಸ್ ಎಲ್ಲ ತಕ್ಕೊಂಡು ಆಮೇಲಿಂದ ಹೊರಡಿರೋದು. ಇವಾಗ ಟರ್ಮಿನಲ್ 2 ಒಳಗಡೆ ಬಂದಿದ್ದೀವಿ. ಬ್ಯಾಗ್ ರ್ಯಾಪಿಂಗ್ ಮಾಡಿಸೋಣ ಅಂತ. ನನ್ನ ಲಗೇಜ್ ರ್ಯಾಪಿಂಗ್ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಇವಾಗ ಮಾತಾಡಬೇಕು. ಚೆಕ್ ಇನ್ ಮಾಡೋಣ ಅಂತ. ಚೆಕ್ ಇನ್ ಮಾಡ್ಕೊಂಡು ಆಮೇಲೆ ಒಳಗಡೆ ಹೋಗೋದು. ಆಮೇಲೆ ನೋಡೋದು ಒಳಗಡೆ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಂದು 2-3 ಕಾರ್ಡ್ ಇದೆ. ಯಾರು ಲಾಂಚ್ ಆಕ್ಸೆಸ್ ಕೊಟ್ಟರೆ ದಯ ತೋರಿಸಿ ಸ್ವಲ್ಪ ಚಿಲ್ ಮಾಡೋದು. ಸ್ವಲ್ಪ ಚಿಲ್ ಮಾಡ್ಕೊಂಡು ಹೋಗೋದು, ಚಿಲ್ ಮಾಡೋದು. ಆಮೇಲೆ ನೋಡೋದು. ರಶ್ ಇದೆ ನನ್ನ ಪ್ರಕಾರ. ಸೆಕ್ಯೂರಿಟಿ ಚೆಕಿನ್ ಎಲ್ಲ ಇನ್ನು ಅದಕ್ಕಿಂತ 75 ಮಿನಿಟ್ಸ್ ಮುಂಚೆನೇ ಚೆಕ್-ಇನ್ ಕ್ಲೋಸ್ ಮಾಡ್ತಾರೆ. ಸೊ ಅದೆಲ್ಲ ಮಾಡೋದ್ರಿಂದ ಟೈಮ್ ಆಗುತ್ತೆ ನೋಡಿ. ಎಸ್, ಚೆನ್ನಾಗಿದೆ ಇಂಟೀರಿಯರ್. ದ ಹೈಪ್ ಈಸ್ ರಿಯಲ್. ನೋಡಿ ಚೆನ್ನಾಗಿದೆ. ಫುಲ್ ಔಟ್ಫಿಟ್ ನೋಡಿ. ಆ್ಯಂಡ್ ದೆನ್ ಪಾಸ್ಪೋರ್ಟ್ ಇಸ್ಕೊಂಡು ಮಾಮೂಲಿ ಫೋಟೋಸ್ ತೊಗೊಂಡು, ವೀಡಿಯೋಸ್ ತೊಗೊಂಡು ಹಾಗೆ ಅಲ್ಲೊಂದು ಲಾಂಜ್ ಆಕ್ಸೆಸ್ ಬರೀ ಒಬ್ರಿಗೆ ಮಾತ್ರ ಇತ್ತು. ಸೊ ಅದಕ್ಕೆ ಅವನು ಹೋಗಲಿಲ್ಲ. ಸೊ ನಾವು ಅಲ್ಲೇ ಒಂದು ರೆಸ್ಟೋರೆಂಟ್‌ಗೆ ಹೋಗಿದ್ವಿ. ಅಲ್ಲಿಂದ ತಿನ್ಕೊಂಡು ಲೈಟಾಗೆ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ಫ್ಲೈಯಿಂಗ್ ಟು ಬ್ಯಾಂಕಾಕ್. ಸೊ ಬ್ಯಾಂಕಾಕಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿ. ಬಾಯ್.